ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಹೋಗುತ್ತಿರುವುದು ಕೇವಲ ಒಂದು ಪ್ರವಾಸಿ ತಾಣಕ್ಕಲ್ಲ, ಬದಲಿಗೆ ನಂಬಿಕೆ, ಇತಿಹಾಸ ಮತ್ತು ಪ್ರಕೃತಿಯ ಸೌಂದರ್ಯ ಸಂಗಮವಾಗಿರುವ ಪುಣ್ಯಭೂಮಿಗೆ. ಅದೇ ಹಂಪಿಯ ಆನೆಗುಂದಿ ಸಮೀಪವಿರುವ ಆಂಜನಾದ್ರಿ ಬೆಟ್ಟ. ಪುರಾಣಗಳ ಪ್ರಕಾರ ಇದು ವಾಯುಪುತ್ರ ಹನುಮಂತನು ಜನಿಸಿದ ಪವಿತ್ರ ಸ್ಥಳ. ಕಿಷ್ಕಿಂಧಾ ಕಾಂಡದ ಕಥೆಗಳು ಇಲ್ಲಿನ ಪ್ರತಿ ಕಲ್ಲಿನಲ್ಲೂ ಅಡಗಿವೆಯೇನೋ ಎಂಬ ಭಾವನೆ ಇಲ್ಲಿಗೆ ಕಾಲಿಟ್ಟ ಕೂಡಲೇ ನಮಗೆ ಅರಿವಾಗುತ್ತದೆ. ತುಂಗಭದ್ರಾ ನದಿಯ ತಟದಲ್ಲಿ ಎದ್ದು ನಿಂತಿರುವ ಈ ಬೆಟ್ಟ ಹಂಪಿಯ ಕಿರೀಟಪ್ರಾಯವಾದ ತಾಣ. ಈ ಬೆಟ್ಟದ ಮೇಲೆ ಹೋಗುವುದು ಒಂದು ಸಾಹಸವೇ ಸರಿ. ಸುಮಾರು 575 ಮೆಟ್ಟಿಲುಗಳನ್ನು ನಾವು ಹತ್ತಬೇಕು. ಮೆಟ್ಟಿಲುಗಳು ಸ್ವಲ್ಪ ಕಡಿದಾಗಿದ್ದರೂ ಸುತ್ತಲೂ ಹರಡಿರುವ ಹಂಪಿಯ ವಿಶಿಷ್ಟ ಶಿಲೆಗಳು ಮತ್ತು ಹಸಿರಿನ ನಡುವೆ ಸಾಗುವಾಗ ಆಯಾಸದ ಅರಿವೇ ಆಗುವುದಿಲ್ಲ. ದೂರದಿಂದ ನೋಡಿದರೆ ಕಲ್ಲುಗಳ ರಾಶಿಯಂತೆ ಕಾಣುವ ಈ ಬೆಟ್ಟದ ಹಾದಿಯಲ್ಲಿ ನಿಮಗೆ ನೂರಾರು ಕೋತಿಗಳು ಎದುರಾಗುತ್ತವೆ. ಜೈ ಶ್ರೀರಾಮ್ ಎಂದು ಕೂಗುತ್ತಾ ಭಕ್ತಿಯಿಂದ ಮೆಟ್ಟಿಲು ಹತ್ತುತ್ತಿದ್ದರೆ ನಡುವೆ ಬೀಸುವ ತಂಗಾಳಿ ನಿಮ್ಮ ಎಲ್ಲ ಆಯಾಸವನ್ನು ಹರಿಸುತ್ತದೆ. ಹತ್ತುತ್ತಾ ಹೋದಂತೆ ಹಂಪಿಯ ಸಂಪೂರ್ಣ ಚಿತ್ರಣ ನಿಮ್ಮ ಕಣ್ಣ ಮುಂದೆ ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಬೆಟ್ಟದ ತುದಿಯನ್ನು ತಲುಪಿದ ತಕ್ಷಣ ನಮ್ಮ ಕಣ್ಣಿಗೆ ಬೀಳುವುದು ಒಂದು ಪುಟ್ಟ ಬಿಳಿ ಬಣ್ಣದ ಹನುಮನ ಗುಡಿ. ಇಲ್ಲಿನ ವಿಶೇಷವೆಂದರೆ ಹನುಮಂತನ ವಿಗ್ರಹವು ಕಲ್ಲಿನಲ್ಲೇ ಕೆತ್ತಲ್ಪಟ್ಟಿದೆ. ದೇವಸ್ಥಾನದ ಒಳಗೆ ನಡೆಯುವ ನಿರಂತರ ರಾಮನಾಮ ಜಪ ಮತ್ತು ಹನುಮಾನ್ ಚಾಲೀಸಾದ ಪಠಣ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ದೇವಸ್ಥಾನದ ಆವರಣದಿಂದ ಹೊರಗೆ ಬಂದು ಒಮ್ಮೆ ಸುತ್ತಲೂ ಕಣ್ಣಾಡಿಸಿ, ಆಹಾ, ಎಂತಹ ಅದ್ಭುತ ದೃಶ್ಯ! ವಿಶಾಲವಾಗಿ ಹರಡಿರುವ ಭತ್ತದ ಗದ್ದೆಗಳು, ಅಲೆ ಅಲೆಯಾಗಿ ಹರಿಯುವ ತುಂಗಭದ್ರಾ ನದಿ ಮತ್ತು ಹಂಪಿಯ ಅವಶೇಷಗಳು ಸಣ್ಣದಾಗಿ ಗೋಚರಿಸುತ್ತವೆ. ಇದು ಫೋಟೋಗ್ರಾಫರ್ಗಳಿಗೆ ಮಾತ್ರವಲ್ಲ, ಪ್ರಕೃತಿ ಪ್ರೇಮಿಗಳಿಗೆ ಸ್ವರ್ಗವೇ ಸರಿ. ನೀವು ಆಂಜನಾದ್ರಿ ಬೆಟ್ಟಕ್ಕೆ ಹೋಗೋದಾದ್ರೆ ಸಂಜೆ ಹೊತ್ತು ಅತ್ಯಂತ ಪ್ರಶಸ್ತ. ಯಾಕೆಂದ್ರೆ ಇಲ್ಲಿನ ಸೂರ್ಯಾಸ್ತ ಜಗತ್ಪ್ರಸಿದ್ಧವಾದುದು. ಸೂರ್ಯನು ಕೆಂಪೇರುತ್ತಾ ಕಲ್ಲಿನ ಬೆಟ್ಟಗಳ ಹಿಂದೆ ಮರೆಯಾಗುವ ದೃಶ್ಯವನ್ನು ವರ್ಣಿಸಲು ಪದಗಳೇ ಸಾಲದು. ಆಕಾಶವು ಕೇಸರಿ ಮತ್ತು ಹಳದಿ ಬಣ್ಣಗಳಿಂದ ಮಿಂಚುವಾಗ ಇಡೀ ಹಂಪಿ ನಗರವೇ ಚಿನ್ನದ ಹೊದಿಕೆ ಹೊದ್ದಂತೆ ಕಾಣುತ್ತದೆ. ಬಹುಶಃ ಇಂತಹ ಸುಂದರ ಸೂರ್ಯಾಸ್ತವನ್ನು ನೀವು ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ಹಾಗಾಗಿ ನೀವು ಹಂಪಿಗೆ ಹೋದಾಗ ಈ ಆಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡಲು ಮರೆಯಬೇಡಿ. ಇದು ಕೇವಲ ಒಂದು ಬೆಟ್ಟವಲ್ಲ, ಇದು ಭಕ್ತಿ ಮತ್ತು ಪ್ರಕೃತಿಯ ವಿರಾಟ ರೂಪ. ಬನ್ನಿ, ಹನುಮಂತನ ಜನ್ಮಭೂಮಿಯ ದರ್ಶನ ಪಡೆಯೋಣ. ಧನ್ಯವಾದಗಳು.